ಅದಕ್ಕೆಲ್ಲ ನೀನು ಹೆದರ್ಕೋಬೇಕಾಗಿಲ್ಲ. ಧೈರ್ಯವಾಗಿ ಹೇಳು, ಯಾರು ನಿನ್ ತಂದೆ? ನನ್ನ ತಂದೆ ಬೇರೆ ಯಾರೂ ಅಲ್ಲ. ನೀವು ದ್ವೇಷ ಮಾಡ್ತೀರಲ್ಲ, ಅದೇ ಚಿದಂಬರಂ. ಚಿದಂಬರಂ ನಿನ್ ತಂದೆ ಅಷ್ಟೇ ತಾನೇ? ಅಂಕಲ್, ನನ್ನ ತಂದೆ ಚಿದಂಬರಮೇ ಅಂತ ಗೊತ್ತಾದ್ಮೇಲೂ ನಿಮಗೆ ಕೋಪ ಬರ್ತಿಲ್ವಾ? ಖಂಡಿತ ಇಲ್ಲಮ್ಮ. ರಂಜಿತ್ ಚಿದಂಬರಂ ಮಗ ಅಂತ ಗೊತ್ತಾದ್ಮೇಲೂ ನಾವು ನನ್ನ ಅಳಿಯ ಅಂತ ಒಪ್ಕೊಂಡಿಲ್ವಾ? ಇನ್ನೇನು ಒಪ್ಕೊಳ್ದೇ ಇರೋದಕ್ಕಾಗತ್ತಾ? ಇಷ್ಟು ಹೊತ್ತಿಗೆ ನಿರೋಷ ಆದಿತ್ಯ ಮದ್ವೆ ಮುರಿದು ಬಿದ್ದಿರುತ್ತೆ. ತನಗ ಆ ಮನೇಲಿ ಜಾಗ ಇಲ್ಲ ಅಂತ ಗೊತ್ತಾದ ತಕ್ಷಣ ನಿಮ್ ಹತ್ರ ಓಡ್ ಬಂದೇ ಬರ್ತಾಳೆ. ಅವಳು ಬಂದ್ರೆ ಸಂತೋಷ ಪಡೋ ಮೊದಲನೇ ವ್ಯಕ್ತಿ ನಾನು. ಆದ್ರೆ ನಿರೋಷ ಆದಿತ್ಯನ ಮರೆತು ಇರ್ತಾಳೋ ಇಲ್ವನ್ನೋ ಆತಂಕ ಇದೆ. ಹಾಗೆ ಆದಿತ್ಯ ಸಿಗದೆ ಅವಳು ಎಲ್ಲಿ ಅನಾಹುತ ಮಾಡ್ಕೊಂಡ್ಬಿಡ್ತಾಳೋ ಅನ್ನೋ ಭಯನೂ ಇದೆ. ಹಾಗೇನಾದ್ರೂ ಆದ್ರೆ ನಾನು ನನ್ನ ಮಗಳನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ. ನೀನು ಯಾರ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಆದಿತ್ಯ ನಿನ್ನನ್ನು ಇಷ್ಟಪಡ್ತಿದ್ದಾನೆ. ನೀವಿಬ್ರು ಸಂತೋಷವಾಗಿರೋದು ನಮಗೆ ಮುಖ್ಯ. ನೀನು ಈ ಮನೆ ಸೊಸೆ ಅಂತ ಯಾವಾಗಲೂ ಡಿಸೈಡ್ ಆಗಿದೆ. ನಿನಗೆ ಅದ್ರ ಬಗ್ಗೆ ಅನುಮಾನ ಬೇಡ, ನಿಶ್ಚಿಂತೆಯಾಗಿರು. ಅದ್ ಹೇಗ್ ನೆಮ್ಮದಿಯಾಗಿರೋದಕ್ ಬಿಟ್ಬಿಡ್ತೀನಿ? ಆರ್ತಿ ಇಡೀ ಕುಟುಂಬ ನೆಮ್ಮದಿಯಾಗಿರೋದಕ್ ಬಿಟ್ಬಿಟ್ರೆ ಅವತ್ ನಾನು ಸತ್ತ ಹಾಗೆ ನೋಡ್ತೀರಿ. ಆದ್ರೆ ನಿರೋಷಾಗೆ ಈ ಮದುವೆ ತಪ್ಪಿಸಿದ್ದು ನಾನೇ ಅಂತ ಗೊತ್ತಾದ್ರೆ ಅವಳು ನನ್ನನ್ನ ದ್ವೇಷ ಮಾಡೋದಕ್ಕೆ ಪ್ರಾರಂಭಿಸಿ ಬೇಜಾರಿಂದ ದೂರ ಆಗೋಗ್ಬಿಟ್ರೆ? ಹಾಗಾಗಲ್ಲ ಅನ್ನೋ ಭರವಸೆ ನನ್ಗಿದೆ. ರೋಷ ಆದಿತ್ಯನ್ ಫ್ಯಾಮಿಲಿಯಿಂದ ದೂರ ಆಗೋ ತನಕ ಮಾತ್ರ. ಆಮೇಲೆ ಅವಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ. ಅಮ್ಮಮ್ಮ ಅಂದ್ರೆ ಒಂದೆರಡು ದಿನ ಅಳ್ಬೋದು ಅಷ್ಟೇ. ನೀವು ಸ್ವಲ್ಪ ಅವಳಿಗೆ ಸಮಾಧಾನ ಮಾಡಿ, ಸರಿ ಹೋಗ್ತಾಳೆ. ಎಲ್ಲ ನೀನ್ ಹೇಳ್ದಾಗ ಆದ್ರೆ ಸರಿ. ಇಲ್ಲ ಆರ್ತಿ ಸೂರ್ಯ ಇಬ್ರು ಸೇರಿ ಈ ಮದ್ವೆಗೆ ಒಪ್ಕೊಂಡ್ಬಿಟ್ರೆ? ಒಂದ್ ವೇಳೆ ಸೂರ್ಯ ಮದ್ವೆಗೆ ಒಪ್ಪಿದ್ರು ಅದ್ ನಮಗ್ ಒಳ್ಳೇದೇ ಅಲ್ವಾ? ಇಡೀ ಸೂರ್ಯನ್ ಫ್ಯಾಮಿಲಿ ಕಂಟ್ರೋಲ್ ಮಾಡೋಕಿ ನಿಮ್ಮ ಮಗಳಾಗಿರ್ತಾಳೆ. ಕೀ ಕೊಟ್ರೆ ಆಡೋ ಗೊಂಬೆ ತರ ನಿಮ್ ಮಗಳನ್ನ ಕೀ ಕೊಟ್ಟು ನಮಗ್ ಬೇಕಾದಾಗೆ ಆಟ ಆಡಿಸ್ಬೋದು. ಇಷ್ಟು ವರ್ಷ ನಿಮ್ಮ ತಂದೆ ಬದುಕಿದ್ದು ನೀನು ಅನಾಥ ಆಗಿ ಬೆಳಿಬೇಕಾಯ್ತಲ್ಲ. ನಮ್ಮ ಮನ್ಸಿಗೆ ಅದೇ ನೋವಾಗ್ತಾ ಇರೋದು. ಅಂತೂ ನೀನು ಅನಾಥ ಅಲ್ಲ ಅನ್ನೋ ನೋವು ಇಷ್ಟು ವರ್ಷ ಆದ್ರೂ ದೂರ ಆಯ್ತಲ್ಲ, ನಮಗೆಲ್ಲ ಅದೇ ಸಂತೋಷ. ಆದ್ರೆ ಅವರನ್ನ ನನ್ನ ತಂದೆ ಅಂತ ಹೇಳ್ಕೊಳಕ್ಕಾಗದೇ ಇರೋ ಸಂಕಟ ಇದೆಯಲ್ಲ, ಅದು ನನಗೆ ತುಂಬಾನೇ ನೋವು ಕೊಡುತ್ತೆ. ಚಿದಂಬರಂ ನನ್ನ ತಂದೆ ಅಂತ ಹೇಳಿದ್ಮೇಲೆ ಎಲ್ಲಿ ನೀವು ನನ್ನ ಮದ್ವೆಗೆ ಒಪ್ಕೊಳ್ಳೋದಿಲ್ವೋ ಅಂತ ಹೇಳಿ ನಾನು ತುಂಬಾನೇ ಭಯ ಪಟ್ಟಿದ್ದೆ. ಆದ್ರೆ ನೀವು ಅವ್ರು ನಿನ್ ತಂದೆ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿ ಮದ್ವೆಗೆ ಒಪ್ಪಿಗೆ ಕೊಟ್ರಿ. ಆದ್ರೆ ಆದಿತ್ಯ ಮಾತ್ರ ಅವ್ರ ಹೆಸರು ಕೇಳಿದ್ರೆ ಉರ್ದು ಬೀಳ್ತಾನೆ. ನಿಮ್ಮ ತಂದೆ ಕೆಟ್ಟವರೇ ಇರ್ಬೋದು, ಹಾಗಂತ ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲ ಅರ್ಥ ಏನಿದೆ ಹೇಳು?
ರಂಜಿತ್ನ ನಮ್ಮ ಅಳಿಯ ಅಂತ ಒಪ್ಕೊಂಡಿದ್ದೀವಿ. ಹಾಗೆ ನಿನ್ನನ್ನು ನಮ್ಮ ಸೊಸೆ ಅಂತ ಯಾವತ್ತೂ ಒಪ್ಕೊಂಡಿದ್ದಾಗಿದೆ. ಅದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಿಮ್ಮಂಥವ್ರು ಸಿಗೋದಿಕ್ಕೆ ನನ್ನದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೋ ಏನೋ. ಈಗ ಆ ಮಾತು ಯಾಕೆ? ನೀನು ಆದಿ ಯಾವಾಗಲೂ ಸಂತೋಷವಾಗಿರಬೇಕು. ನಮ್ಗದೇ ಮುಖ್ಯ. ಆದರೆ ನೀನು ನಮಗೊಂದು ಸಹಾಯ ಮಾಡಬೇಕು. ಏನು? ಇದು ಆದಿತ್ಯಂಗೆ ಗೊತ್ತಾಗದೆ ಮಾಡಬೇಕಾಗಿರೋದು. ಗಾಬರಿ ಆಗುವಂಥದ್ದು ಏನೂ ಇಲ್ಲ. ನಿನ್ನನ್ನು ನಾವು ಯಾವುದೇ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಿಲ್ಲ. ಅದೇನು ಅಂತ ಹೇಳಿ. ಅದೇನು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯ ಕನ್ಫರ್ಮ್ ಮಾಡಬೇಕು. ಏನು? ನೀನು ಚಿದಂಬರಂ ಮಗಳು ಅಂತ ಆದಿತ್ಯಂಗೆ ಗೊತ್ತಾ? ಹಾ, ನನಗಿಂತ ಮುಂಚೆನೇ ಅವನಿಗೆ ಗೊತ್ತಿತ್ತು. ಹೌದಾ? ಹೌದು ಆಂಟಿ. ಒಳ್ಳೇದಾಯ್ತು. ಈಗ ಇದೇ ವಿಷಯ ಇಟ್ಕೊಂಡು ಆದಿತ್ಯಂಗೆ ರಂಜಿತ್ ಮೇಲಿರೋ ಕೋಪ ದ್ವೇಷನ ದೂರ ಮಾಡಬೇಕು. ಅದಕ್ಕೆ ನಿನ್ನ ಸಪೋರ್ಟ್ ಬೇಕು. ಸಪೋರ್ಟ್ ಬೇಕು ಅಂತ ಕೇಳದ? ನೀನ್ ಹೀಗ್ ಮಾಡು ಅಂತ ಆರ್ಡರ್ ಮಾಡ್ಬೇಕು. ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡ್ಮೇಲೆ ನೀವ್ ಏನ್ ಕೇಳಿದ್ರು ನಾನು ಮಾಡಕ್ ಸಿದ್ಧ. ಏನ್ ಮಾಡ್ಬೇಕು ಅಂತ ಹೇಳಿ. ಹೇಳು ನಿರೋಷ. ನಿಮ್ ಹತ್ರ ಒಂದ್ ಖುಷಿ ವಿಷಯ ಹಂಚ್ಕೋಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡ್ದೆ. ಮನೆಗೆ ಬಂದು ನಿಮ್ ಫ್ರೆಂಡ್ ಜೊತೆನೂ ಈ ಖುಷಿನ ಹಂಚ್ಕೋಬೋದಿತ್ತು. ನಂಗೂ ಆಸೆ ಇದೆ, ಆದ್ರೆ ಸಾಕ್ಷಿ ಈ ನಡುವೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಫೋನ್ ಮಾಡಿದ್ರು ಕಟ್ ಮಾಡ್ತಾಳೆ. ಮೊನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ಆ ಅರ್ಪಿತಾ ಮೇಲೆ ಸಿಟ್ ಮಾಡ್ಕೊಂಡಲ್ಲ, ಅದಕ್ಕೆ ಅವಳಿಗೆ ನನ್ನ ಮೇಲೆ ಬೇಜಾರಿದೆ. ಓಹ್ ಇಲ್ಲ, ಅದು ಆಗಲ್ಲ. ನಮ್ಮ ಸಾಕ್ಷಿಗೆ ಅರ್ಪಿತಾ ಅವ್ರ ಮೇಲೆ ಸ್ವಲ್ಪ ತಾಯಿ ಸೆಂಟಿಮೆಂಟ್ ಜಾಸ್ತಿ. ಯಾಕಂದ್ರೆ ಸಾಕ್ಷಿ ಚಿಕ್ಕವಳಿದ್ದಾಗ ಅರ್ಪಿತಾ ಅವರೇ ಅಲ್ವಾ ಅವಳನ್ನ ಸಾಕಿ ಬೆಳೆಸಿದ್ದು. ನೀವು ಸಾಕ್ಷಿ ಮುಂದೆನೆ ಅರ್ಪಿತಾ ಅವ್ರನ್ನ ಬೈದ್ರಲ್ಲ, ಅದಕ್ಕೆ ನಿಮ್ಮ ಮೇಲೆ ಸ್ವಲ್ಪ ಸಿಟ್ ಮಾಡ್ಕೊಂಡಿದ್ದಾಳಷ್ಟೇ. ಅದ್ ಬಿಟ್ರೆ ನಿಮ್ಮ ಮೇಲೆ ಅವಳಿಗೆ ಯಾವ ಕೋಪನೂ ಇಲ್ಲ. ಅವಳ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬಿಡಿ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಸಾಕ್ಷಿ ಮನ್ಸು ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತಲ್ಲ ನಾಳೆ ನಾನು ಮಾತಾಡಿದ್ದು ಸರಿನೋ ತಪ್ಪು ಅಂತ ಅವಳಿಗೆ ಅರ್ಥ ಆಗೇ ಆಗುತ್ತೆ. ಅವಾಗ ಅವಳೇ ಫೋನ್ ಮಾಡ್ತಾಳೆ, ನೋಡ್ತಾ ಇರಿ. ಅಷ್ಟಾದ್ರೆ ಸಾಕು. ಏನೋ ಸಂತೋಷದ ವಿಷಯ ಅಂತ ಹೇಳಿದ್ರಿ, ಏನು? ಇಷ್ಟರಲ್ಲೇ ನನ್ನ ಮತ್ತೆ ಆದಿತ್ಯನ ಎಂಗೇಜ್ಮೆಂಟ್ ಅವ್ರ ಮನೆಯವರು ಒಪ್ಕೊಂಡಿದ್ದಾರೆ. ಯಾಕೋ ನಿಮ್ಗೆ ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ಸ್. ಸಾಕ್ಷಿ ಹೇಳಿದ್ಲು ನಿಮ್ಗೂ ಆದಿತ್ಯನಿಗೂ ಎಂಗೇಜ್ಮೆಂಟ್ ಆಗ್ತಿದೆ ಅಂತ. ಒಳ್ಳೆ ಮನೆ ಸೇರ್ತಾ ಇದ್ದೀರಾ, ಎಲ್ಲ ಒಳ್ಳೇದಾಗತ್ತೆ. ಎಂಗೇಜ್ಮೆಂಟ್ಗೆ ಏನ್ ಗಿಫ್ಟ್ ಬೇಕು? ಒಂದು ನಿಮಿಷ. ಬಟ್ಟೆ ತಕೊಂಡು ಹೋಗೋಣ ಅಂತ ಬಂದೆ. ಇನ್ನೂ ಒಣಗಿಲ್ಲ ಬಟ್ಟೆ. ಹೌದು, ಯಾವ ಬಟ್ಟೆನೂ ಒಣಗಿಲ್ಲ. ಯಾಕೋ ಬಿಸಿಲೇ ಇಲ್ಲ ನೋಡಿ. ಇದು ಒಣಗಿಲ್ಲ. ಸಾರಿ, ಹೇಳಿ ಏನ್ ಬೇಕು ಅಂತ. ಮಿಸ್ ಮಾಡಿದೆ. ಎಂಗೇಜ್ಮೆಂಟು ಮದುವೆ ಎರಡಕ್ಕೂ ಬರಬೇಕು. ಓ,
ಟ್ರೈ ಮಾಡ್ತೀನಿ. ಹಾಗೆಲ್ಲ ಹೇಳೋ ಆಗಿಲ್ಲ, ಬರಲೇಬೇಕು. ಅಲ್ಲ, ನಿನಗೆ ಗೊತ್ತಲ್ವಾ, ನನಗೂ ಆದಿಗೂ ಆಗಲ್ಲ. ಆದ್ರೆ ನೀವು ಬರ್ತಿರೋದು ನನಗೋಸ್ಕರ. ನನ್ನ ಮದ್ವೆಯಿಂದಾದ್ರೂ ನಿಮ್ಮ ಮತ್ತೆ ಆದಿತ್ಯನ ಮಧ್ಯೆ ಇರೋ ವೈರತ್ವ ಹೋಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಬರ್ತೀರಾ ಅಲ್ವಾ? ತುಂಬಾ ಥ್ಯಾಂಕ್ಸ್. ಬಾಯ್. ಬಾಯ್. ಡ್ಯಾಡ್, ಏನಿದು ನಿರೋಷ ಖುಷಿಯಾಗೇ ಬರ್ತಿದ್ದಾಳಲ್ಲ. ಸೂರ್ಯನ ಹತ್ರ ನನ್ನ ತಂದೆ ಚಿದಂಬರಂ ಅಂತ ಹೇಳಿಲ್ಲ ಅನ್ಸತ್ತೆ. ಒಂದು ವೇಳೆ ಹೇಳಿದ್ರೆ ಇಷ್ಟೊತ್ತಿಗೆ ಅಳ್ತಾ ಬರ್ತಿದ್ಲು. ಯಾವುದಕ್ಕೂ ಮತ್ತೆ ವಿಚಾರಿಸಿ ಸೂರ್ಯನ ಹತ್ರ ಹೇಳೋ ಹಾಗೆ ಮಾಡಲೇಬೇಕು. ಏನ್ ನಿರೋಷ, ಇಷ್ಟೊಂದು ಖುಷಿಯಾಗಿದ್ಯಾ? ಸೂರ್ಯನ ಮನೆಗೆ ಹೋಗಿದ್ಯಾ? ನಾನೇ ನಿನ್ನಪ್ಪ ಅಂತ ಅವ್ನು ಹೇಳಿದ್ಯಾ? ಅವನೇನಂದ? ಗಲಾಟೆ ಏನಾದ್ರು ಮಾಡಿದ್ನಾ? ಮದುವೆ ಸಾಧ್ಯ ಇಲ್ಲ ಅಂತ ಏನಾದ್ರು? ಯಾಕೆ ಡ್ಯಾಡ್ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಕೂಲ್, ನಾನ್ ಬಂದಿರೋದು ಅದೇ ವಿಷಯ ಹೇಳೋದಿಕ್ಕೆ. ನೀವೇ ನನ್ನ ತಂದೆ ಅನ್ನೋ ವಿಷಯನ ಸೂರ್ಯ ಅವ್ರ ಹತ್ರ ಹೇಳುವಂತ ಐಡಿಯಾ ಕೊಟ್ಟಿದ್ದು ತುಂಬಾ ಒಳ್ಳೇದಾಯ್ತು. ನನ್ನ ಮನ್ಸಲ್ಲಿ ಒಂದು ದೊಡ್ಡ ಭಾರ ನೀವು ಇಳಿಸ್ಬಿಟ್ರಿ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲ್ದು. ಅಂದ್ರೆ ಸೂರ್ಯ ನಿನ್ನ ಆದಿತ್ಯನ ಮದುವೆ ಸಾಧ್ಯ ಇಲ್ಲ ಅಂತಾರೇನು ಅಂತ ನನ್ಗೂ ಭಯ ಆಗಿತ್ತು. ಆದ್ರೆ ನೀವೇ ನನ್ನ ತಂದೆ ಅಂತ ಹೇಳಿದ್ಮೇಲೂ ನಮ್ಮ ಮದ್ವೆ ನಿರಾಕರಿಸಿದೆ. ನೀನ್ ಯಾರ ಮಗಳು ಅನ್ನೋದು ಮುಖ್ಯ ಅಲ್ಲ, ನೀನು ಅದಕ್ಕೆ ಸುಖವಾಗಿರೋದೇ ಮುಖ್ಯ ಅಂತ ಹೇಳಿದ್ರು. ಗೊತ್ತಾ? ಸೂರ್ಯ ಅಂಕಲ್ ಎಷ್ಟು ಒಳ್ಳೆಯವ್ರಲ್ವಾ ಡ್ಯಾಡ್? ಸೂರ್ಯ ಅಂಕಲ್ ಎಷ್ಟು ಗ್ರೇಟ್ ಅಲ್ವಾ ಡ್ಯಾಡ್? ಅವ್ರಿಗೆ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ಕಾಳಜಿ ಅಲ್ವಾ? ಆರ್ತಿ ಆಂಟಿನೂ ಅಷ್ಟೇ, ನಮ್ಮ ಮದ್ವೆಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ರು. ರಿಯಲಿ ಅವ್ರಿಬ್ರು ಸಿಕ್ಕಾಪಟ್ಟೆ ಗ್ರೇಟ್. ಅವ್ರು ಏನ್ ಹೇಳಿದ್ರು ಗೊತ್ತಾ? ಮಕ್ಳ ಭವಿಷ್ಯದ ಮುಂದೆ ಯಾವ ದ್ವೇಷಕ್ಕೂ ಜಾಗ ಇಲ್ಲ ಅಂತ ಹೇಳಿದ್ರು. ಗೊತ್ತಾ? ಈಗ ನೀವೇ ಕನ್ಯಾದಾನ ಮಾಡ್ಬೋದು. ಹಾಗೆ ಇನ್ನೊಂದು ವಿಷಯ ಡ್ಯಾಡ್, ನನ್ನ ಮತ್ತೆ ಆದಿ ಪ್ರೀತಿ ವಿಷಯ ಮತ್ತೆ ನಾನು ನಿಮ್ಮ ಮಗಳು ಅನ್ನೋದನ್ನ ಇಟ್ಕೊಂಡು ಆದಿತ್ಯಂಗೆ ರಂಜಿತ್ ಮೇಲಿರೋ ದ್ವೇಷನ ದೂರ ಮಾಡ್ಬೇಕು ಅಂತ ಹೇಳಿದ್ರು. ಹಾಗೇನಾದ್ರೂ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಡ್ಯಾಡ್? ನಿಮ್ ಮೇಲೆ ಅಷ್ಟೊಂದು ದ್ವೇಷ ಇಟ್ಕೊಂಡ್ರು ಅದನ್ನ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ರಂಜಿತ್ ಅಣ್ಣನ ಮನೆಯಳಿ ಅಂತ ಒಪ್ಕೊಂಡ್ರು. ಈಗ ನಾನು ನಿಮ್ ಮಗಳು ಅಂತ ಹೇಳಿದ್ರು ನನ್ನನ್ನು ಸೊಸೆ ಮಾಡ್ಕೊಳ್ದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರಿಗಿಷ್ಟು ಒಳ್ಳೆ ಮನ್ಸಿರೋದಕ್ಕೆ ಅನ್ಸುತ್ತೆ. ಸೂರ್ಯ ಅವರಂದ್ರೆ ಜನಕ್ಕೆ ಅಷ್ಟೊಂದು ಇಷ್ಟ. ನನಗೀಗ ನೆಮ್ಮದಿ ಆಗ್ತಿದೆ. ನಾವೆಲ್ಲ ಒಂದೇ ಫ್ಯಾಮಿಲಿ ತರ ಒಟ್ಟಿಗೆ ಇರೋ ಹಾಗಾದ್ರೆ ನಮ್ದು ತುಂಬು ಕುಟುಂಬ ಆಗುತ್ತೆ. ಆ ಕುಟುಂಬದಲ್ಲಿ ಬದುಕೋದಂದ್ರೆ ಸ್ವರ್ಗ ಸ್ವರ್ಗ ಡ್ಯಾಡ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸತ್ಯ ಹೇಳೋದ್ರಲ್ಲಿ ಇಷ್ಟೊಂದು ರಿಲೀಫ್ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ನಾನು ಯಾವುದೇ ಬಾಣ ಬಿಟ್ಟರು ಎಲ್ಲ ನನಗೆ ರಿವರ್ಸ್ ಆಗ್ತಾ ಇದೆ. ಇದಕ್ಕೇನಾದರೂ ಬೇರೆ ಬ್ರಹ್ಮಾಸ್ತ್ರ ಬಿಡಲೇಬೇಕು. ಆ ಸೂರ್ಯನ ಮನೆಯವರು ಮೊದಲು ನನ್ನ ಮಗನ್ನ ಕಿತ್ಕೊಂಡ್ರು, ಈಗ ನನ್ನ ಮಗಳನ್ನ ಕಿತ್ಕೋತಿದ್ದಾರೆ. ನನ್ನಿಂದ ಎಲ್ಲರನ್ನೂ ದೂರ ಮಾಡಿ ನನ್ನ ಖಾಲಿ ಮಾಡಿಬಿಟ್ರು. ಆ ಸೂರ್ಯನ ಮನೆಯಲ್ಲಿ ಇರೋ ನೆಮ್ಮದಿ ಮೇಲೆ ನರಕ ಸೃಷ್ಟಿಸದೆ ಹೋದ್ರೆ ನನಗುಳಿಗಾಲ ಇಲ್ಲ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತಂದ್ರೆ
ಮೂರು ಮತ್ತೊಂದು ಅಂದ್ರಂತೆ. ಹಾಗೆ ಏನು ಗೊತ್ತಿಲ್ದಿರೋ ಥರ ಇಲ್ಲಿ ಬಂದು ಸ್ಟವ್ ಒರೆಸ್ತಾ ಇದ್ದೀರಾ? ರಂಜಿತ್, ಏನ್ ಹೇಳ್ತಿದ್ದೀರಾ? ಹೇಳ್ತಿರೋದು ನಿಜನಾ? ಇಲ್ಲ ಸಾಕ್ಷಿ, ರಂಜಿತ್ ಮಾತಾಡೋದನ್ನ ಕೇಳಿಸ್ಕೊಂಡು ನನ್ಗೇನ್ ಲಾಭ? ನಾನ್ ಯಾಕೆ ಕೇಳಿಸ್ಕೊಳ್ಳಿ? ಲಾಭ ಇರೋದಕ್ಕೆ ನೀವು ಕದ್ದು ಕೇಳಿಸ್ಕೊತಾ ಇದ್ದಿದ್ದು. ಇಲ್ಲ ರಂಜಿತ್, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನೀವು ಇದ್ದಿದ್ದ ಕಡೆ ಬಂದಿದ್ದೇನೋ ನಿಜ, ಆದ್ರೆ ನೀವು ಆಡೋ ಮಾತನ್ನ ಕೇಳಿಸ್ಕೋಬೇಕು ಅಂತ ನಾ ಬಂದಿದ್ದಲ್ಲ. ಕಾರಣ ಕೊಡಬೇಡಿ. ನಿಮ್ಮ ಡೋಂಗಿ ಕಾರಣಗಳನ್ನ ಬೇಕಾದಷ್ಟು ಕೇಳಿದೀನಿ ನಾನು. ಎಲ್ಲ ಬಿಟ್ಬಿಡಿದೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತೀರಾ, ಆದ್ರೆ ಅದು ಸುಳ್ಳು. ಕದ್ದು ಕೇಳಿಸ್ಕೊಳ್ಳೋ ಬುದ್ಧಿನ ಇನ್ನ ಬಿಟ್ಟಿಲ್ಲ ನೀವು. ಇಲ್ಲ ರಂಜಿತ್, ಅದು ನಾನು ನಿಮ್ಮ ಹತ್ರ ಬಂದಿದ್ದು ನಿಮಗೆ ಕಾಫಿ ಬೇಕಾ ಅಂತ ಕೇಳೋದಕ್ಕೆ. ಆದ್ರೆ ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿ ಹೊರಗೆ ನಿಂತಿದ್ದೆ, ಒಳಗೆ ಬರಲಿಲ್ಲ ಅಷ್ಟೇ. ಓ, ಮತ್ತ ಅವಾಗ್ಲೇ ಬಟ್ಟೆ ತಗೊಳಕ್ ಬಂದೆ ಅಂತ ಹೇಳಿದ್ರಿ? ಅದು ಕಾಫಿ ಕೇಳೋಣ ಅನ್ಕೊಂಡೆ, ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ, ಅದಕ್ಕೆ ಅದ್ರ ಬಗ್ಗೆ ಆಮೇಲೆ ಕೇಳೋಣ ಅಂತ ಬಟ್ಟೆ ತಗೊಳ್ಳೋಣ ಅನ್ಕೊಂಡೆ ಅಷ್ಟೇ. ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು ಹೇಳ್ತಿರಲ್ರಿ ನೀವು. ಸುಳ್ಳಿನ ಸೌದಕ್ಕೆ ಆಯಸ್ ಕಡಿಮೆ, ತಿಳ್ಕೊಳ್ಳಿ. ರಂಜಿತ್ ಪ್ಲೀಸ್, ಸುಮ್ಮನೆ ಯಾಕೆ ಆಂಟಿ ಮೇಲೆ ಅನುಮಾನ ಪಡ್ತಿದ್ದೀರಾ? ಅನುಮಾನ ಪಡ್ತಿಲ್ಲ ಸಾಕ್ಷಿ, ಕನ್ಫರ್ಮ್ ಮಾಡ್ಕೊಂಡೆ ಹೇಳ್ತಿದ್ದೀನಿ. ಈ ಅರ್ಪಿತಾ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿನಗೆ. ಊಸರು ಇದ್ದಾಗ ಅವರು ಸಮಯ ನೋಡ್ಕೊಂಡು ಬಣ್ಣ ಬದಲಾಯಿಸ್ತಿರ್ತಾರೆ. ಸಾಕ್ಷಿ, ಈ ಮಾತು ಕೇಳ್ಕೊಂಡು ನಾನು ಇಲ್ಲಿ ಬಂದಿದ್ದಕ್ಕೆ ನನಗೊಳ್ಳೆ ಮರ್ಯಾದೆನೇ ಆಯಿತು. ಇನ್ನು ನಾನಿಲ್ಲ ಇದ್ರೆ ಬೆಲೆನೇ ಇರಲ್ಲ. ನಾ ಹೋಗ್ತೀನಿ. ಪ್ಲೀಸ್ ಪ್ಲೀಸ್ ಇಲ್ಲಿಂದ ಹೋಗಬೇಡಿ. ರಂಜಿತ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಈ ರೀತಿ ಮಾತಾಡಿದಾರಷ್ಟೇ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿಂದ ಹೋಗಬೇಡಿ ಆಂಟಿ. ರಂಜಿತ್ ಪ್ಲೀಸ್, ರಂಜಿತ್ ಆಂಟಿ ತುಂಬ ಒಳ್ಳೆಯವರು, ಅವ್ರು ತುಂಬ ಬದಲಾಗಿದ್ದಾರೆ. ರಂಜಿತ್ ನನ್ನ ನಂಬಿ. ನೀವು ಹೀಗೆಲ್ಲ ಮಾತಾಡಿದ್ರೆ ನನ್ನ ಮನ್ಸಿಗೆ ತುಂಬ ನೋವಾಗುತ್ತೆ. ನನಗವ್ರ ತಾಯಿ ಇದ್ದ ಹಾಗೆ. ಸಾಕ್ಷಿ, ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನನಗೆ ತಾಯಿ ಅನ್ನೋ ಪ್ರೀತಿ ಪೊರೆ ಕಣ್ಣನ್ನು ಮುಚ್ಕೊಂಡಿದೆ. ಅದು ಮಾಯ ಆಗೋವರೆಗೂ ನಿನಗೆ ಸತ್ಯ ಏನು ಅಂತ ಅರ್ಥ ಆಗಲ್ಲ. ನನಗೆಲ್ಲ ಅರ್ಥ ಆಗುತ್ತೆ ರಂಜಿತ್, ದಯವಿಟ್ಟು ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ಆಗ ಸತ್ಯ ಏನು ಅಂತ ನಿಮ್ಗೂ ಅರ್ಥ ಆಗುತ್ತೆ. ಏನೋ ಹೇಳೋದೆಲ್ಲ ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ. ನೀವಿವತ್ತು ಇನ್ನೂ ಈ ಮನೇಲಿ ಉಳ್ಕೊಂಡಿದ್ದೀರಾ ಅಂತಂದ್ರೆ ಅದಕ್ಕೆ ಕಾರಣ ಸಾಕ್ಷಿಗೆ ನಿಮ್ಮಲ್ಲಿರೋ ಪ್ರೀತಿ, ನಂಬಿಕೆ. ಇದನ್ನೇ ಕಾರಣವಾಗಿಟ್ಕೊಂಡು ಯಾವ ಮಸಲತ್ತು ಮಾಡದೆ ಇಲ್ಲಿರೋ ಹಾಗಿದ್ರೆ ಮುಕ್ತವಾಗಿರ್ಬೋದು. ಅದನ್ನ ಬಿಟ್ಟು ಕದ್ದು ಕೇಳಿಸ್ಕೊಳ್ಳೋದು, ಮಸಲತ್ತು ಮಾಡೋದು ಏನಾದ್ರು ನನಗೆ ಮತ್ತೆ ಗೊತ್ತಾದ್ರೆ ಸಾಕ್ಷಿ ಅಲ್ಲ, ಯಾರು ಬಂದರೂ ನಿಮ್ಮನ್ನ ಈ ಮನೇಲಿ ಉಳಿಸ್ಕೊಳಕ್ಕಾಗಲ್ಲ. ಇದು ನನ್ನ ಲಾಸ್ಟ್ ವಾರ್ನಿಂಗ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನೀವಿಬ್ರು ಒಟ್ಟಿಗೆ ಬಂದಿದ್ದೀರಾ ಅಂದ್ರೆ ಏನೋ ವಿಶೇಷವಾಗಿರೋ ಸುದ್ದಿನೇ ಇರುತ್ತೆ. ಏನ್ ಹೇಳಿ? ನೀರಶನ್ ತಂದೆ ಯಾರು ಅಂತ ಗೊತ್ತಾಯ್ತು. ಯಾರು? ಚಿದಂಬರಂ. ಅಯ್ಯೋ, ಆದಿತ್ಯನಿಗೆ ಗೊತ್ತಾದ್ರೆ ನಿರುಷನ್ ಕಣ್ಣೆತ್ತಿ ನೋಡಲ್ಲ. ಏನ್ ಮಾಡೋದು? ನೀವಿಬ್ರು ಯಾಕೆ ನಗ್ತಾ ಇದ್ದೀರಾ? ಅಮ್ಮ, ಆದಿತ್ಯಂಗೆ ನಮಗಿಂತ ಮುಂಚೆ ನಿರೋಷ ಚಿದಂಬರಂ ಮಗಳು ಅನ್ನೋದು ಗೊತ್ತಿತ್ತು.
ನಮಗೆ ಹೇಳದೆ ಮುಚ್ಚಿಟ್ಟಿದ್ದಾನೆ. ನೋಡಿದ್ಯಾ ಆರ್ತಿ ನಿನ್ನ ಮಗ ಎಂಥ ಕಳ್ಳ ಅಂತ. ಅವನು ಮಾತ್ರ ಚಿದಂಬರಂ ಮಗಳನ್ನ ಮದುವೆ ಆಗ್ಬೋದು, ತನ್ನ ತಂಗಿ ಮಾತ್ರ ಆಗ್ಬಾರ್ದು. ತಡಿ, ನಿನಗೊಂದು ನ್ಯಾಯ ನಿನ್ ತಂಗಿಗೊಂದು ನ್ಯಾಯ ಅಂತ ಅವನ ಕಿವಿ ಹಿಂಡಿ ಕೇಳ್ತೀನಿ. ಅಮ್ಮ, ನಾವು ಅದೇ ವಿಷಯ ಮಾತಾಡೋಕೆ ಬಂದಿರೋದು. ಏನು? ಆದಿತ್ಯ ರಂಜಿತ್ ಮೇಲೆ ದ್ವೇಷ ಸಾಧಿಸ್ತಿರೋದನ್ನ ಹೋಗೋ ಹಾಗೆ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ನಿರೋಷ ಚಿದಂಬರಂ ಮಗಳು ಅನ್ನೋ ಇಶ್ಯೂ ಇಟ್ಕೊಂಡು ಅವನು ಸಾಕ್ಷಿ ರಂಜಿತ್ನ ಒಪ್ಕೊಳ್ಳೋ ಹಾಗೆ ನಾವು ಮಾಡಬೇಕು. ಏನ್ ಪ್ಲಾನ್ ಮಾಡಿದಿರೋ ಆ ದಿನ ಸಾಫ್ಟ್ ಮಾಡಕ್ಕೆ ನನಗೂ ಹೇಳ್ರೋ. ನೀನು ಹೇಳ್ತಾ ಇರೋದು ಸರಿಯಾಗಿದೆ ಆರ್ತಿ, ಆದರೆ ನನಗೊಂದು ಅನುಮಾನ ಇದೆ ಸೂರ್ಯ. ಏನು? ಚಿದಂಬರಂ ಮಕ್ಕಳೇ ನಮ್ಮ ಮನೆಗೆ ಸೊಸೆ ಅಳಿಯಾಗಿ ಬರ್ತಾ ಇರೋದ್ರ ಹಿಂದೆ ಚಿದಂಬರಂ ಕ್ರಿಮಿನಲ್ ಐಡಿಯಾ ಏನಾದರೂ ಇರ್ಬೋದಾ ಅಂತ.